ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ಥರದ ಅಗ್ರಿಮೆಂಟ್ಗಳನ್ನ ಮಾಡಬೇಕಾದ್ರೆ ಬಹಳ ವಿಚಾರ ಮಾಡಬೇಕಾಗ್ತದೆ. ಇದು ಒಂದು ಸರ್ಕಾರ ಅಂತಲ್ಲ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ಇದರಲ್ಲಿ ಪಕ್ಷದವರು ಎಲ್ಲರೂ ಪಾಲುದಾರರಾಗಿದ್ದಾರೆ. ಯಾಕಂದ್ರೆ ಇಷ್ಟು ವರ್ಷ ಜರ್ನಿ ಇದೆಯಲ್ಲ, ಅದು ಹಿಸ್ಟ್ರಿಯನ್ನ ಕೆದಕಿದಾಗ 20,193 ಅಷ್ಟು ಜಮೀನನ್ನ ವಶಕ್ಕೆ ಪಡೆದುಕೊಂಡಿರೋದು. ಎಕ್ಸಾಕ್ಟ್ಲಿ ಸರ್ ಹೇಳ್ತಾ ಇದ್ದಂಗೆ ಒಪ್ಪಂದದಲ್ಲಿ ಇದ್ದಿದ್ದು 5 ಟೌನ್ಶಿಪ್ಗಳಾಗಬೇಕು ಅಂತ, 111 ಕಿಲೋಮೀಟರ್ ನೈಸ್ ರೋಡ್ ಆಗಬೇಕು, ಅದೇ ರೀತಿ 47 ಕಿಲೋಮೀಟರ್ ಪೆರಿಫೆರಲ್ ರಿಂಗ್ ರೋಡ್ ಆಗಬೇಕು ಅಂತ. ಇದು ಯಾವ್ದಾದ್ರು ಮಾಡಿದ್ದೀರಾ ಅಷ್ಟು ಜಮೀನನ್ನ ವಶಕ್ಕೆ ಪಡೆದುಕೊಂಡು ಅಂತಂದ್ರೆ ಅದು ಪೆರಿಫೆರಲ್ ಆಗಿದೆ. ಸೊ ಇದರಲ್ಲಿ ಒಂದಷ್ಟು ಕ್ಲಾರಿಟಿಗಳು ಸಿಗಬೇಕು, ಒಂದಷ್ಟು ಗೊಂದಲಗಳಿದೆ ಅಂತ. ಎನಿವೆ, ನಮ್ಮ ಗೋವಿಂದರಾಜು ಸರ್ ಹತ್ರ ಹೋಗ್ತೀನಿ. ಸರ್, ಈಗ ಬಿಜೆಪಿ ವಾದ ಏನ್ ಪ್ರಶ್ನೆ ಮಾಡ್ತಿದ್ದೀರಿ? ಜನರ ಹಿತಾಸಕ್ತಿ, ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ ಬಿಜೆಪಿಯ ಸ್ಟ್ಯಾಂಡ್ ಏನು ಈ ವಿಚಾರದಲ್ಲಿ ಅಂತ? ಇಲ್ಲ, ಏನು ಇದು 90ರ ದಶಕದಲ್ಲಿ ಒಂದು ಕಲ್ಯಾಣಿ ಗ್ರೂಪು ಮತ್ತು VHB ಅಂತ ಒಂದು ಕಂಪ್ನಿ ಮತ್ತು ಸ್ಯಾಬ್ ಅಂತ ಕಂಪ್ನಿಗಳು ಏನು ಅಮೆರಿಕ US ಬೇಸ್ಡ್ ಕಂಪ್ನಿಗಳು. ಸೊ ಆ್ಯಕ್ಚುಲಿ ಇದು 95ರಲ್ಲಿ USA ನಲ್ಲೇ ಒಂದು ಮೀಟಿಂಗ್ ಆಗುತ್ತೆ ಮೇಡಮ್. ಆ USA ನಲ್ಲಿ ಸನ್ಮಾನ್ಯ ದೇವೇಗೌಡರು ಗ್ಲೋಬಲ್ ಇನ್ವೆಸ್ಟರ್ ಮೀಟಲ್ಲಿ ಒಂದು ಸಭೆ ಆಗುತ್ತೆ. ಸಭೆಯಲ್ಲಿ ಈ ಥರ ಒಂದು BMICP ಪ್ರಾಜೆಕ್ಟ್ ಆಗಿ ಉಟ್ಕೊಂಡಂಥ ಇದು ಪ್ರಾಜೆಕ್ಟ್ ಬಂದಂಥ ಏನು US ಬೇಸ್ಡ್ ಕಂಪ್ನಿಗಳು ಬರ್ತವೆ. ಆ ಬಂದ ನಂತರ ಇಲ್ಲಿ ಕಾರಿಡಾರ್ ಅಗ್ರಿಮೆಂಟು ಮತ್ತು ಪ್ರಾಜೆಕ್ಟ್ ಏನೆಲ್ಲ ಮಾಡ್ತೀವಿ ಅಂತ ಏನು ಅಗ್ರಿಮೆಂಟ್ ಸರ್ಕಾರ ಜೊತೆ ಆಗುತ್ತಲ್ಲ, ತದನಂತರ ಈ ಕಂಪ್ನಿಗಳು ಯಾವ ಉಳಿಯೋದಿಲ್ಲ. ಇವರೆಲ್ಲ ದೇ ವೆಂಟ್ ಬ್ಯಾಕ್. ತದನಂತರ ಏನಿಲ್ಲಿ ಕಲ್ಯಾಣಿ ಗ್ರೂಪ್ ಅಂತ ಹೇಳಿ ಬಾಬಾ ಪೋರ್ಚ್ ಅಂತ ಹೇಳಿ ಪುಣೆಯಲ್ಲಿ ಇರ್ತಕ್ಕಂಥ ಯಾರು ಅಶೋಕ್ ಕೇಣಿ ಅವರ ಮಾವ, ಅವರ ಅಕ್ಕನ ಸಿಸ್ಟರ್ ಹಸ್ಬೆಂಡ್ ಏನೋ ಇರಬೇಕು ಆಸ್ ಅ ಮೈ ಇನ್ಫಾರ್ಮೇಶನ್. ಅವ್ರ ಮೂಲಕ ಏನಾಗುತ್ತೆ ಅಂದ್ರೆ ಕರ್ಕೊಂಡ್ಬಂದಿದ್ದು ಥ್ರೂ ಬಾಬಾ ಕಲ್ಯಾಣಿ ಗ್ರೂಪ್ಸ್ ಏನಿರುತ್ತೆ ಅವ್ರ ಮೂಲಕ ಬಂದಂತ ಈ ಕನ್ಸೋರ್ಟಿಯಂ ಗ್ರೂಪ್ ಅವರು ಈ ಪ್ರಾಜೆಕ್ಟ್ ಆಗಲ್ಲ, ಸರೋಗೋದಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಚಾರ ಇಟ್ಕೊಂಡು ಅವ್ರು ದೇ ವೆಂಟ್ ಬ್ಯಾಕ್. ತದನಂತರ ಏನು ಅಶೋಕ್ ಕೇಣಿಗೆ ಇದೊಂದು ಪ್ರಾಜೆಕ್ಟ್ ಮಾಡಿದ್ರೆ ನನಗೆಲ್ಲ ಅನುಕೂಲ ಆಗುತ್ತೆ ಅಂತಬಿಟ್ಟು ಒಂದು ವೈಯಕ್ತಿಕ ಒಂದು ಆಧಾರದ ಮೇಲೆ ಅವ್ರೇನ್ ಮಾಡ್ತಾರೆ, ಒಂದು ಪ್ಲಾನಿಂಗ್ ಮಾಡ್ಕೊಂಡು ಈ ಕಂಪನಿನ ರನ್ ಮಾಡೋದಕ್ಕೆ ಅವರು MD ಆಗ್ಬಿಟ್ಟು ರನ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಏನು 96ರಲ್ಲಿ ಮತ್ತು 7ರಲ್ಲಿ ಅವತ್ತಿನ ಏನು ಮುಖ್ಯಮಂತ್ರಿ ಆದಂಥ ದೇವೇಗೌಡರು ಇದಕ್ಕೆ ಒಂದು ಚಾಲನೆ ಕೊಡುವಂಥ ಕೆಲಸ ಆಗುತ್ತೆ. ತದನಂತರ 97ರಲ್ಲಿ JH ಪಟೇಲ್ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರ ಚೀಫ್ ಸೆಕ್ರೆಟರಿಗಳು ಅದರಲ್ಲಿ ಈ ಪ್ರಾಜೆಕ್ಟ್ ಹೇಗೆ ಅಂದರೆ ಮೇಡಮ್, KDB ಮತ್ತು ನೈಸ್ಗೆ ಯಾವ ರೀತಿ ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಟಿಫಿಕೇಶನ್ ಆದಂಗೆ ಓನ್ಲಿ KDB ಅಥೆಂಟಿಕೇಶನ್ ಈ ಪ್ರಾಜೆಕ್ಟ್ ಇವ್ರದ್ದು ಲ್ಯಾಂಡ್ ತೊಗೊಳ್ತಾ ಇದ್ದಾರೆ, ಓನ್ಲಿ ಸರ್ವ್ ಮಾಡ್ತಾ ಇದ್ದಿದ್ದು ಬಿಟ್ರೆ ಅಧಿಕೃತವಾಗಿ ರೈತರದ್ದು ಇತ್ತ ಸರ್ವೆ ನಂಬರ್ನ ಹೋಗ್ಬಿಟ್ಟು ನೋಟಿಫಿಕೇಶನ್ ಮಾಡಿದ್ದಲ್ಲ. ನೈಸ್ ಕಂಪ್ನಿ ಯಾವುದೇ ರಸ್ತೆ ಮಾಡ್ತೀವಿ ಅಂತ ಪ್ರಪೋಸಲ್ ಕೊಟ್ಟಂಥ ರಸ್ತೆನ KDB ಅದು ಪರ್ಮಿಷನ್ ಕೊಡ್ತವೆ. ಹಿಂದೆ ಎಲ್ಲ KDB ನೇರವಾಗಿ ರೈತನಿಂದ ಅಕ್ವಿಷನ್ ಮಾಡ್ತಿರಲಿಲ್ಲ, ಈ ಥರ ಕಂಪ್ನಿಗಳಿಗೆ ಪರ್ಮಿಷನ್ ಕೊಡ್ತಾ ಇದ್ರು ಅಕ್ವಿಷನ್ ಮಾಡೋದಕ್ಕೆ. ಈ ಕೊಟ್ಟಂಥ ಸರ್ವೆ ನಂಬರ್ಸು ಲ್ಯಾಂಡನ್ನು ಇದನ್ನು ನಾವು ಅಕ್ವಿಷನ್ ಮಾಡಿ ರೋಡ್ ಡೆವಲಪ್ ಮಾಡ್ತೀವಿ ಅಂತ ಏನು ಕೊಟ್ರಲ್ಲ ಅದನ್ನು ಆಯಿತು ಮಾಡಿ ಅಂತ ಎಕ್ಸಿಕ್ಯೂಷನ್ಗೆ ಆ ಟೈಮಲ್ಲಿ ಅಗ್ರಿಮೆಂಟ್ ಆಗೋಯ್ತು. ತದನಂತರ ಈ ಏನು ಅಶೋಕ್ ಕೇಣಿಗೆ ನನಗಿರೋ ಮಾಹಿತಿ ಪ್ರಕಾರ ಅವತ್ತಿನಲ್ಲಿ ಯಾವುದೇ ಒಂದು ಫೈನಾನ್ಷಿಯಲ್ ಒಂದು ಅಥೆಂಟಿಕೇಶನ್ ಇರಲೇ ಇರಲಿಲ್ಲ. ಬೇಸ್ಡ್ ಆನ್ ಇಸ್ ಅಗ್ರಿಮೆಂಟ್ ಅವ್ರೇನ್ ಹೇಳ್ತಾರೆ, ಹುಬ್ಬಳ್ಳಿ ಮಾಡಿದ್ರು ಆಗ್ಲೇನೆ ಇಲ್ಲ ಒಂದ್ ನಿಮಿಷ ಅಲ್ಲಲ್ಲ ಇಲ್ಲ ದೇರ್ ಇಸ್ ಒನ್ ಮೋರ್ ಚೆಕ್ಮೇಟ್ ಸರ್. ಏನೀಗ ಈ ಒಂದು ಫೈನಾನ್ಷಿಯಲ್ ಅಗ್ರಿಮೆಂಟ್ ಎಂಟ್ರಿ ಆಗೋದಕ್ಕೆ ಈ US ಬೇಸ್ಡ್ ಕಂಪ್ನಿಗಳು ಬಂತಲ್ಲ ಅವ್ರಿಗೆ ಬ್ಯಾಕಪ್ ಇತ್ತು, ಆದರೆ ಅಶೋಕ್ ಕೇಣಿಗೆ ಯಾವುದೇ ಫೈನಾನ್ಷಿಯಲ್ ಬ್ಯಾಕಪ್ ಇರಲಿಲ್ಲ. ತದನಂತರ ಏನು ಬಂದಂಥ SM ಕೃಷ್ಣ ಅವರ ಕಾಲದಲ್ಲಿ ಈ ರೀತಿ ಬ್ಯಾಂಕ್ಗಳಲ್ಲಿ ಒಂದು ಲೋನ್ ತಗೊಳಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಪ್ರಪೋಸಲ್ನ ಬ್ಯಾಂಕ್ಗಳಿಗೆ ಕೊಡ್ತಾರೆ. ಆ ಪ್ರಪೋಸಲ್ ಕೊಟ್ಟಂಥ ಸಂದರ್ಭದಲ್ಲಿ ಬ್ಯಾಂಕ್ ಯಾವುದೇ ಲೋನ್ ಕೊಡೋದಿಲ್ಲ. ಅವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ SM ಕೃಷ್ಣ ಅವರು ಕರ್ನಾಟಕ ಸರ್ಕಾರದಿಂದ ಅಥೆಂಟಿಕೇಶನ್ ಮಾಡ್ತಾರೆ. ಈ ಪ್ರಾಜೆಕ್ಟ್ ಏನೇ ಆದರೂ ಒಂದು ಫೈನಾನ್ಷಿಯಲ್ ಏನನ್ನ ಅವಘಡಗಳು ಬಂದರೆ ಸರ್ಕಾರ ಇದಕ್ಕೆ ಒಂದು ಗ್ಯಾರಂಟಿ ಇರುತ್ತೆ ಅಂದ್ಬಿಟ್ಟು ಈ ಒಂದು ಗ್ಯಾರಂಟಿ ಸರ್ಟಿಫಿಕೇಟ್ನ ಕೊಟ್ಟಿದೆ, ನೀವು ಡಾಕ್ಯುಮೆಂಟಲ್ಲಿ ಚೆಕ್ ಮಾಡಿ. ಸೊ ಇದನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ, ಬ್ಯಾಂಕ್ಗಳು ದೇ ರಿಲೀಸ್ ದ ಲೋನ್. ಏನಿದೆ ಇಲ್ಲಿ ಅಶೋಕ್ ಕೇಣಿದೆ ಏನಂದ್ರೆ ₹1 ಇನ್ವೆಸ್ಟ್ಮೆಂಟ್ ಇಲ್ದಲೆ ಬ್ಯಾಂಕ್ ಮೂಲಕ ಲೋನ್ ತಗೊಂಡು ಈ ಪ್ರಾಜೆಕ್ಟ್ನ ಎಕ್ಸಿಕ್ಯೂಷನ್ ಮಾಡ್ತಾರೆ ಮೇಡಮ್. ಇದೊಂಥರ ದುರಂತ ಇದು ಹೇಳಬೇಕು ಅಂದ್ರೆ. ಯಾವುದೇ ಕಂಪ್ನಿ ಒಂದು ಪ್ರಾಜೆಕ್ಟ್ನ ಡೆವಲಪ್ ಮಾಡೋಕ್ಕೆ ಸ್ವಂತ ಹಣವನ್ನು ತಂದು ಇಲ್ಲ ಎಲ್ಲೋ ನಾವು ಬೇರೆ ಕಡೆಯಿಂದ ಲೋನ್ ತಗೊಂಡು ಇದು ಮಾಡುವಂಥ ಕೆಲಸಗಳು ನೋಡಿದ್ವಿ. ಆದರೆ ಇಲ್ಲಿ ಆಗಿರ್ತಕ್ಕಂಥದ್ದು ಏನಂದ್ರೆ, ಸುಮಾರು ಏನು ಈ 111 ಕಿಲೋಮೀಟರ್ ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ಗೆ ಬೆಂಗಳೂರಿಂದ ಮೈಸೂರು ರಸ್ತೆ ಮಾಡೋಕ್ಕೋಸ್ಕರ ಲಿಂಕ್ ರಸ್ತೆಗೆ ಏನು ನಮ್ಮ ತುಮಕೂರು ರೋಡಿಂದ ಹೊಸೂರು ರಸ್ತೆಗೆ ಸುಮಾರು ಏನು ಟೋಟಲ್ 45 ಕಿಲೋಮೀಟ್ರು, ಅದೇ ರೀತಿ ನಮ್ಮ ಲಿಂಕ್ ರೋಡ್ ಅಂತ ಹೇಳ್ತೀವಿ 9 ಕಿಲೋಮೀಟರ್ ರಸ್ತೆ ಮಾಡೋಕ್ಕೋಸ್ಕರ ಒಂದು ಲ್ಯಾಂಡ್ ಅಕ್ವಿಷನ್ ಆಗುತ್ತೆ. ನನಗಿರ್ತಕ್ಕಂಥ ಮಾಹಿತಿ ಇದರಲ್ಲಿ ಸುಮಾರು 6-7 ಸಾವಿರ ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ, ಸುಮಾರು 13,000 ಎಕರೆಯಷ್ಟು ರೈತರಿಂದ ಪಡೆದು ಇದನ್ನು ಎಕ್ಸಿಕ್ಯೂಷನ್ ಮಾಡುವಂಥದ್ದು. ಇಲ್ಲಿವರೆಗೂ ಮೇಡಮ್ ಇದು ಸೇಲ್ ಡೀಡ್ ಅಂತ ಆಗಿರೋದು KDB ಮೂಲಕ ನನಗೆ ಮಾಹಿತಿ ಇರ್ತಕ್ಕಂಥದ್ದು ಸುಮಾರು 2,300 ಎಕರೆ ಮಾತ್ರ.
ನನಗೆ ಗೊತ್ತಿಲ್ಲ ಯಾಕೆ ಇಲ್ಲಿವರೆಗೂ ಎಕ್ಸಿಕ್ಯೂಷನ್ ಮಾಡಿಲ್ಲ. ತದನಂತರ ಇರ್ತಕ್ಕಂಥವ್ರಿಗೆ ಸುಮಾರು 4-4-5 ಸಾವಿರ ಎಕರೆ ಪೊಸಿಷನ್ ಮಾತ್ರ ಕೊಟ್ಟಿದ್ರೆ, ಉಳಿದಂತ ಲ್ಯಾಂಡ್ ಅನ್ನ ಇಲ್ಲಿವರೆಗೂ ನೈಸ್ ಕಂಪ್ನಿ ಪೊಸಿಷನ್ ತನಕಾಯಿಲ್ಲ. ಆದ್ರೂ ಕೂಡ ಇವತ್ತು ರಸ್ತೆ ಬಿಟ್ಟು ಇವತ್ತೇನ್ ತುಮಕೂರು ಯಾಕಾಗಿಲ್ಲ ಅಂದ್ರೆ ಅದೇ ವ್ಯಾಜ್ಯ ಇರೋ ಕಾರಣ ಸರ್, ಸುಮಾರು ಜಮೀನುಗಳು ಅದು ಕ್ಲಾರಿಟಿ ಕೊಡಿ ಅಂತ. ಇವತ್ತೇನು BMIC ಎಕ್ಸಿಬಿಷನ್ ಸೆಂಟರ್ ಅಂತ ಇದೆಯಲ್ಲ ಮೇಡಮ್, ಅದು ಕಾನೂನಲ್ಲಿ ಅಡಿಯಲ್ಲಿ ಇಲ್ವೇ ಇಲ್ಲ, ಅದು ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ. ಈಗ ಬೇಕಿರೋದು ರಸ್ತೆ ಮಾಡೋದಿಕ್ಕೆ, ಆದ್ರೆ ಎಕ್ಸ್ಟ್ರಾ ಮಾಡ್ಕೊಂಡು ಇವತ್ತು ಎಕ್ಸಿಬಿಷನ್ ಸೆಂಟರ್ ಕೋಟ್ಯಾಂತರ ರೂಪಾಯಿ ಇವತ್ತು ಕೊಳ್ಳೆ ಹೊಡೆಯಂತ ಕೆಲಸ ಅಶೋಕ್ ಕೆಣೆ ಕಂಪ್ನಿಯಿಂದ ಆಗಿದೆ. ಇದು ಯಾಕಾಯ್ತು ಅನ್ನೋದು ಉತ್ತರ ಕೊಡ್ಬೇಕು. ಇವತ್ತು ರೈತರಿಗೆ ಸರಿಯಾದ ಪರಿಹಾರ ಕೊಟ್ಟಿಲ್ಲ. ಅವತ್ತು ಕೇಸ್ ಹಾಕೊಂಡಿದ್ದಾರೆ, ಇಲ್ಲಿವರೆಗೂ ಮಾಡಕ್ಕಾಗಿಲ್ಲ. ಏನು 9,000 ಎಕರೆ ಟೌನ್ಶಿಪ್ ಮಾಡೋದಿಕ್ಕೆ ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಟ್ಟಂತವ್ರಿಗೆ ಇವತ್ತು ರೈತರು ದುಡ್ಡು ಕೊಟ್ಟಿಲ್ಲ. ಎಲ್ಲಿ ನಮ್ಮ ಬಿಡದಿ ಹತ್ರ ಕುರುಬರು ಕರೇನಹಳ್ಳಿ ಅಂತ ವಿಲೇಜ್ ನಲ್ಲಿ ಸುಮಾರು ಅಲ್ಲೂ 2-3 ಸಾವಿರ ಎಕರೆ ಅಕ್ವಿಷನ್ ಮಾಡಿದ್ರೆ, ಅವತ್ತಿನಲ್ಲಿ ಇಲ್ಲಿವರೆಗೂ ರೈತರಲ್ಲಿ ಬೆಳೆನೂ ಬೆಳೆಯಕ್ಕಾಗಲಿಲ್ಲ. ಅಕ್ವಿಷನ್ ಆಯ್ತು ಅಂತ ಯಾವುದೇ ಒಂದು ಲಾಭನೂ ಪಡೆಯಕ್ಕಾಗ್ತಿಲ್ಲ, ಆದ್ರೆ ಪರಿಹಾರನೂ ಕೊಟ್ಟಿಲ್ಲ. ಇದು ದೊಡ್ಡ ದುರಂತ. ಇದಕ್ಕೆ ಇದ್ರ ಜೊತೆಯಲ್ಲಿ ಮೇಡಮ್ ಇವತ್ತು ಬಿಲ್ಡ್ ಟು ಶೂಟ್ ಟ್ರಾನ್ಸ್ಫರ್ ಅಂತ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ಬಿಲ್ಡ್ ಮಾಡಿ ಆ ತದನಂತರ 30 ವರ್ಷಗಳ ನಂತರ ಇದನ್ನ ಸರ್ಕಾರಕ್ಕೆ ರಸ್ತೆಯನ್ನ ಸಾರ್ವಜನಿಕ ರಸ್ತೆಯಾಗಿ ಮಾಡಬೇಕು ಅಂತ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ ಏನು ರಸ್ತೆಗೆ ಸಾರ್ವಜನಿಕ ರಸ್ತೆಯಾಗಿ ಮಾರ್ಪಾಡಾಗಿ ಮಾಡ್ಕೊಡುವಂತದ್ದು ಸರ್ಕಾರದ ಜವಾಬ್ದಾರಿ. ಹನುಮೇಗೌಡ ಸರ್, ಆಗ್ತಾ ಇರುವ ಬೆಳವಣಿಗೆ ಬಗ್ಗೆ ತಮ್ಮ ರಿಯಾಕ್ಷನ್ ಏನು?